ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಎದ್ದಿದ ತಕ್ಷಣ ಮಳೆ ಬರ್ತಾ ಇತ್ತು. ಸರಿ ಅಂತ ಹೇಳಿ ನಾನು ಒಳಗಡೆ ಹೋಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಮತ್ತೆ ಆಚೆ ಬಂದು ನೋಡಿದೆ. ಸ್ವಲ್ಪ ಬೆಳಕಾಗಿತ್ತು ಮತ್ತು ಮಳೆ ಸ್ವಲ್ಪ ಕಡಿಮೆ ಆಗಿತ್ತು. ನಮ್ಮನೆಯವ್ರು ಬಂದು ಗಾಡಿನ ಆಚೆ ತೆಗೆದ್ರು. ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ನಾವು. ಸೊ ಎಲ್ಲಿಗೆ ಹೊರಟ್ವಿ ಅಂತ ಹೇಳಿದ್ರೆ, ಇವತ್ತು ಸಂಡೇ ಇರೋದ್ರಿಂದ ನಾನು ನಮ್ಮನೆಯವರು ಹೊರಟಿದ್ದು ಚರ್ಚ್ಗೆ. ಸರಿ ಅಂತ ಹೇಳ್ಬಿಟ್ಟು ಹೊರಟ್ವಿ. ಸ್ವಲ್ಪ ಕಡಿಮೆ ಇತ್ತು ಮಳೆ, ಹೋಗ್ತಾ ಹೋಗ್ತಾ ಸ್ವಲ್ಪ ಜಾಸ್ತಿನೇ ಆಯಿತು. ತುಂಬ ಚಳಿ ಕೂಡ ಇತ್ತು ಇವತ್ತು ಮಳೆ ಬಂದಿರೋದ್ರಿಂದ. ಸೊ ನಾವು ಚರ್ಚ್ಗೆ ಹೋದ್ವಿ. ಚರ್ಚ್ಗೆ ಹೋಗಿ ಪ್ರೇಯರ್ನ ಮುಗಿಸ್ಕೊಂಡು ಆಮೇಲೆ ಇವತ್ತು ಆಫೀಸ್ ಇತ್ತು. ಸೊ ಆಫೀಸ್ ಇರೋದ್ರಿಂದ ನಮ್ಮ ಮನೆಯವರು ಆಫೀಸ್ ಹತ್ರ ನನ್ನ ಡ್ರಾಪ್ ಮಾಡಿದ್ರು. ನಾನು ಆಫೀಸ್ಗೆ ಹೋಗಿ ಲಾಗಿನ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿದೆ. ಆಮೇಲೆ ಬ್ರೇಕ್ ಟೈಮಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಆಚೆ ಬಂದ್ವಿ. ಸೊ ನನ್ನ ಫ್ರೆಂಡ್ ಕಾವ್ಯ ಮತ್ತು ರೂಪ ರೀಲ್ಸ್ ಮಾಡ್ತಿದ್ರು. ರುಕ್ಸಾರ್ ಕೂತ್ಕೊಂಡಿದ್ಲು. ಸೊ ಕಾವ್ಯ ಕಾಮಿಡಿ ಮಾಡ್ತಾಯಿದ್ಲು. ಕಾವ್ಯ ಮತ್ತು ಮಿಶಕ್ ಕಾಮಿಡಿ ಮಾಡ್ತಾಯಿದ್ರು ಪ್ರದೀಪ್ ಜೊತೆಗೆ. ಸೊ ಕಾವ್ಯ ಮತ್ತು ರುಕ್ಸಾರು ಡ್ಯಾನ್ಸ್ ಮಾಡ್ತಾಯಿದ್ರು. ನಾನು ವೀಡಿಯೋ ಮಾಡ್ಕೊತಾ ಇದ್ದೆ. ಆಮೇಲೆ ರೂಪನ ಹತ್ರ ಹೋದೆ. ರೂಪ ಫುಲ್ಲು ಪೋಸೆಲ್ಲ ಕೊಡ್ತಾಯಿದ್ಲು. ಇವರಿಬ್ಬರು ಏನೋ ಮಾತಾಡ್ಕೊಳ್ತಿದ್ರು ಇಬ್ಬರೇ ಸೀಕ್ರೆಟಾಗಿ. ಸೊ ಆಮೇಲೆ ರೂಪ ಕಾವ್ಯ ಮತ್ತೆ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರನ್ನ ನೋಡಿಕೊಂಡು ಮೇಷಕ್ ಮತ್ತು ಪ್ರದೀಪ್ ಅವರು ಕೂಡ ಡ್ಯಾನ್ಸ್ ಮಾಡೋಕ್ಕೆ ಹೋಗ್ತಾಯಿದ್ರು. ಸೊ ಎರಡೂ ವೀಡಿಯೋ ಮಾಡ್ತಾಯಿದ್ದೆ. ರುಕ್ಸಾರ್ ತೋರಿಸ್ಕೊಂಡು ನಗ್ತಾಯಿದ್ಲು. ಆಮೇಲೆ ನಾವು ಬ್ರೇಕ್ ಮುಗಿಸ್ಕೊಂಡು ಮತ್ತೆ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಹೋದ್ವಿ ಎಲ್ಲರೂ. ಸೊ ಮತ್ತೆ ಹೋಗಿ ಲಾಗಿನ್ ಮಾಡಿ ಆಮೇಲೆ ಲಂಚ್ ಬ್ರೇಕಲ್ಲಿ ನಾನಿವತ್ತು ಊಟ ತೊಗೊಂಡೋಗಿರಲಿಲ್ಲ. ಆದ್ದರಿಂದ ಹೊರಗಡೆಯಿಂದ ಕುಷ್ಕ ಮತ್ತು ಕಬಾಬ್ ತರಿಸ್ಕೊಂಡು ತಿಂದ್ವಿ. ಸೊ ಈವ್ನಿಂಗ್ ಸಂಜೆ ಬೇಗನೆ ಲಾಗೌಟ್ ಮಾಡಿ ಆಚೆ ಬಂದೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಬಂದರು. ಆಮೇಲೆ ನಾವು ಮನೆಗೆ ಹೋದ್ವಿ. ಸಂಡೇ ಇದ್ರೂ ಟ್ರಾಫಿಕ್ ಇತ್ತು ಇವತ್ತು. ಸೊ ನಾವು ಮನೆಗೆ ಹೋಗಿ ಇವತ್ತು ಎಲ್ಲೂ ಆಚೆ ಹೋಗಿಲ್ಲ. ಸಂಡೇ ಇರೋದ್ರಿಂದ ಫುಲ್ಲು ಟಯರ್ಡಾಗಿತ್ತು. ಸೊ ಮನೆಗೆ ಹೋಗಿ ನಾನಿವತ್ತು ರೆಸ್ಟ್ ಮಾಡಿದೆ. ಆಮೇಲೆ ನಮ್ಮ ಮನೆಯವ್ರಿಗೆ ಕೇಳಿದೆ ನನಗೋಸ್ಕರ ಯಾವ ಸಾಂಗ್ ಡೆಡಿಕೇಟ್ ಮಾಡಬೇಕಂದ್ರೆ ಯಾವ ಯಾವ್ದು ಇಲ್ಲಲ್ಲ ಅಂತ ಸಾಂಗು ಹೇಳಿ ಚಿನಿ, ಕಾಮಿಡಿ ಮಾಡಬೇಡ. ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರೋ ಬೇಕಾಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.